Happy Tuesday. Welcome to Tuesday Talks. Let me tell you all something which is very important. I think ನಾನು ಜಿಮ್ ಸ್ಟಾರ್ಟ್ ಮಾಡಿದ್ದು ದೇವ್ರಿಗೂ ಇಷ್ಟ ಆಗಿಲ್ಲ ಅನ್ಸತ್ರಿ. ಏನಾಯ್ತಂದ್ರೆ ನಾನು 2 ಡೇಸ್ ಈ ವೀಕಲ್ಲಿ 2 ಡೇಸ್ ಮಾತ್ರನೇ ಜಿಮ್ಗೆ ಹೋಗಿದ್ದು. ಇವತ್ತು ಆಸ್ ಇಟ್ ಇಸ್ ಥರ್ಸ್ಡೇ ಎವ್ರಿಥಿಂಗ್ ಗುಡ್ ಹ್ಯಾಪನ್ಸ್ ಇಸ್ ವಾಟ್ ಐ ಟ್ರೂಲಿ ಬಿಲೀವ್ ಇನ್. ಸೊ ಇವತ್ತು ಸರಿ ಐ ವಾಸ್ ಲುಕಿಂಗ್ ಫಾರ್ ಬಿಕಾಸ್ 1 ಮಂತಿಂದ ಫ್ಯಾಟ್ ಲಾಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಏನಂತಾರೆ ಇಟ್ಸ್ ಅ ಪ್ರಾಸೆಸ್ ವಿಚ್ ಟೇಕ್ಸ್ ಇಮ್ಮೆನ್ಸ್ ಪೇಷನ್ಸ್ ನಮ್ಮಲ್ಲಿ ಅಲ್ವಾ. ಸೊ ಹಾಗಾಗಿ ಬಿಕಾಸ್ ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಟಾಕ್ಸಿನ್ಸ್ ಇರುತ್ತೆ ಅಲ್ವಾ. ಸೊ ಐ ಜಸ್ಟ್ ವಾಂಟೆಡ್ ಟು ಸೊ ಫಸ್ಟ್ ಎಲ್ಲ ಚೆಕಪ್ ಮಾಡಿಕೊಂಡೆ. ಸೊ ಓನ್ಲಿ ವಿಟಮಿನ್ B12 ಮತ್ತು ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾಯ್ತಲ್ವಾ. ಸೊ ಫಸ್ಟ್ ಪಾಯಿಂಟಲ್ಲಿ ಕ್ಲಿಯರು. ಅದಾದಮೇಲೆ 1 ಮಂತ್ ನನ್ನ ಪ್ರೋಟೀನ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಸೊ ದೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ಆಲ್ ದೀಸ್ ಪಿಂಪಲ್ಸ್. ಸೊ ದೆನ್ ವಾಸ್ ಲೈಕ್ ಆ್ಯಕ್ಚುಲಿ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಇರುತ್ತಲ್ಲ. ಸೊ ಒನ್ಸ್ ಆಫ್ಟರ್ ದಿಸ್ when it start arising, I got to know something that okay, ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸು ಇರುತ್ತಲ್ವಾ. ಸೊ ಇಷ್ಟೊಂದು ವರ್ಷದಿಂದ ಈಟಿಂಗ್ ಗುಡ್, ಈಟಿಂಗ್ ರೈಟ್ ಥಿಂಗ್ ಲೈಕ್ ರೈಟ್ ಪ್ರೋಟೀನ್ಸ್, ಫೈಬರ್ಸ್ ಅದೆಲ್ಲ ಸರಿನೇ. ಬಟ್ ಬಿಫೋರ್ ದ್ಯಾಟ್ ನಾನು ಇಷ್ಟು ವರ್ಷದಿಂದ ಏನೆಲ್ಲ ತಿಂದು ನನ್ನ ಬಾಡಿಯಲ್ಲಿ ಎಷ್ಟೊಂದೆಲ್ಲ ಟಾಕ್ಸಿನ್ಸ್ ಬಿಲ್ಡ್ ಆಗಿಬಿಟ್ಟಿರುತ್ತೆ. So the first step is to internal cleanse alva. So the first step is internal cleansing of our body. After that nani protein, fiber adella ಏನು ಹಾಕ್ತೀನಲ್ಲ, it will help me immensely in doing my things. So that is what I was like, okay, let me just check how can we just remove the toxins from our body anta. I always had this thing. Fortunately there is one hospital in our Bangalore ಕಾಲ್ಡ್ ಬ್ಯಾಂಗ್ಳೂರ್ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ. ಇಟ್ಸ್ ಅ ಗೌರ್ಮೆಂಟ್ ಹಾಸ್ಪಿಟಲ್ ಆ್ಯಕ್ಚುಲಿ. ಸರಿ ಆಯಿತು, ಅಲ್ಲಿ ಹೋಗ್ಬಿಟ್ಟು ಒಂದು ಸಜೆಷನ್ ಕೇಳೋಣ. ಸೊ ಐ ಜಸ್ಟ್ ವಾಂಟೆಡ್ ಟು ಗೆಟ್ ಇನ್ ಟು ಫ್ಯಾಟ್ ಲಾಸ್ ಜರ್ನಿ. ಸೊ ಏನು ಮಾಡ್ಬೋದು, ವಾಟ್ ಆರ್ ದ ಪ್ರೊಸೀಜರ್ ಆರ್ ಸಮಥಿಂಗ್ ವಿಚಾರಿಸ್ಕೊಂಬರೋಣ ಅಂತ ನಾನು ಹೋಗಿದ್ದು. ಸರಿ ಅಲ್ಲಿ ಆ್ಯಕ್ಚುಲಿ ಎಲ್ಲ ಸೆಕ್ಷನ್ಸ್ ಆಫ್ ಟೆಸ್ಟ್ಗಳು ಮಾಡ್ತಾರೆ. ಸೊ ಫಸ್ಟ್ ಲೆಟ್ ಮೀ ಕ್ಲಿಯರ್ ಅಬೌಟ್ ದಿಸ್ ಫ್ಯಾಟ್ ಲಾಸ್ ಜರ್ನಿ ಥಿಂಗ್. ಸೊ ದಟ್ ಈಸ್ ವಾಟ್ ಐ ಆಸ್ ದೆಮ್. ಸೊ ಅವ್ರು ಹೇಳಿದ್ರು ಬಸ್ತ್ರಿ ಅಂತ ಒಂದು ಕ್ರಿಯೆ ಇದೆ. ಸೊ ದ್ಯಾಟ್ ಇಫ್ ಯು ಪರ್ಫಾರ್ಮ್ ಸೊ ಬಾಡಿ ಎಲ್ಲ ಒಂದು ರೇಂಜ್ಗೆ ಕ್ಲೆನ್ಸ್ ಆಗುತ್ತೆ. ಅದಾದಮೇಲೆ ವಾಟ್ ಎವರ್ ಐ ಆಮ್ ಪ್ರಾಕ್ಟೀಸಿಂಗ್ ಐ ಕ್ಯಾನ್ ಕಂಟಿನ್ಯೂ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ ಫೈನ್, ಲೆಟ್ ಮೀ ಜಸ್ಟ್ ಡೂ ಇಟ್ ಅಂತ ಟ್ಯಾಬ್ಲೆಟ್ಸ್ ಎಲ್ಲ ಬರೆಸ್ಕೊಂಡು ವಾಟ್ ಇಸ್ ಅ ಪ್ರೊಸೀಜರ್ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು. ಸೊ ಐ ಹ್ಯಾವ್ ಗಾಟ್ ಟ್ಯಾಬ್ಲೆಟ್ಸ್ ಫಾರ್ ಲೈಕ್ 5 days. ಸೊ ಫಸ್ಟ್ 3 days ಐ ಹ್ಯಾವ್ ಟು ಟೇಕ್ ದಟ್ ಟ್ಯಾಬ್ಲೆಟ್. 4th day ಆಯಿಲ್ ಮೆನ್ಷನ್ ಮಾಡಿದ್ದಾರೆ. ಆ ಆಯಿಲ್ ಕುಡಿಬೇಕು ಎಂಟಿ ಸ್ಟಮಕಲ್ಲಿ. ಸೊ ಇಟ್ ಜಸ್ಟ್ ಕ್ಲೆನ್ಸಸ್ ಮೈ ಬಾಡಿ through clearing all my previous things in the form of motion. Adadmele 5th day inda I can start this kriya is for 8 days. So 8 days I'm not allowed to eat anything heavy. So I should eat only like very little digestible food. ತುಂಬಾ ಲೈಟ್ ಆಗಿ ತಗೋಬೇಕು ಅಂತ ಸಜೆಸ್ಟ್ ಮಾಡಿದ್ದಾರೆ. ಸೊ ಇವತ್ತು ಟ್ಯಾಬ್ಲೆಟ್ ತಗೋತೀನಿ. ಸೊ ಇವತ್ತಿಂದ ನನ್ನ ದಿಸ್ ಕ್ರಿಯೆ ಇಸ್ ಗೋನಾ ಸ್ಟಾರ್ಟ್. ಸೊ ಇಟ್ಸ್ ಗೋನಾ ಟೇಕ್ ಲೈಕ್ this 3 days, next upcoming 3 days, Thursday, Friday, Saturday, Sunday full day ಸಿಗುತ್ತಲ್ಲ. ಸೊ ಮಾರ್ನಿಂಗ್ ಆಯಿಲ್ ಕುಡಿದ್ಬಿಟ್ಟು ಐ ಕ್ಯಾನ್ ಜಸ್ಟ್ ಕ್ಲೆನ್ಸ್ ಮೈ ಬಾಡಿ ಅಕ್ರಾಸ್. ಸೊ ಅದಾದಮೇಲೆ ಬಸ್ತ್ರಿ ಕ್ರಿಯೆ ಐ ಆಮ್ ಗೋನಾ ಸ್ಟಾರ್ಟ್. ಸೊ ಫಾರ್ಚುನೇಟ್ಲಿ ಏನಾಯಿತು ಅಂತಂದರೆ, ಎಷ್ಟೊಂದು ದಿವಸ ಆಯ್ತಲ್ಲ ಐ ಚೆಕಪ್ ಮಾಡಿಸಿ ಅಂತಂದ್ಬಿಟ್ಟು ಐ ಚೆಕಪ್ಗೂ ಐ ಹ್ಯಾಡ್ ಟೇಕನ್ ಅ ಪ್ರಿಸ್ಕ್ರಿಪ್ಷನ್ ಟು ಹ್ಯಾವ್ ಅ ಚೆಕ್ ಇನ್. ಗೆಸ್ ವಾಟ್, ದಟ್ ಈಸ್ ವೈ ಐ ಟೆಲ್ ಥರ್ಸ್ಡೇ ಇಸ್ ಮೈ ಗ್ರೇಟ್ ಐ ಓಪನಿಂಗ್ ಡೇ ಅಂತ ಹೇಳೋದು. ಸೊ ಐ ಚೆಕಪ್ಗೆ ಹೋದಾಗ ಡಾಕ್ಟರ್ ಹೇಳಿದ್ರು, ಸೊ ಅಪಾನ್ ಇಯರ್ಸ್, ಸ್ಪೆಷಲಿ ಸ್ಪೆಕ್ಸ್ ಹಾಕೊಳೋ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಅಪಾನ್ ಇಯರ್ಸ್ ನಮ್ಮ ಪವರ್ ಸೇಮೇ ಇರುತ್ತೆ, ಬಟ್ ಆದರೆ ಇಂಟರ್ನಲ್ಲಿ ಐ ಬ್ಲ್ಯಾಕ್ ಕಲರ್ ಇದೆಯಲ್ಲ, ದೆರ್ ಆರ್ ಸಮಥಿಂಗ್ಸ್ ವಿಚ್ ಇಸ್ ಕಮಿಂಗ್ ವೆರಿ ಕ್ಲೋಸ್ ಟು ಯಾರ್ ಕಣ್ಗುಡ್ಡೆ. ಸೊ ಹಾಗಾಗಿ ಐ ಥಿಂಕ್ ಎವ್ರಿಬಡಿ, ಆ್ಯಕ್ಚುಲಿ ನಾವು ಸ್ಪೆಕ್ಸ್ ಹಾಕೊಳೋರು ಏನಂದರೆ ಪವರ್ ಸೇಮ್ ಇದೆಯಲ್ಲ, ಪವರ್ ಏನು ಲೈಕ್ ಕಾಣಿಸ್ತಾ ಇರೋದು ಕರೆಕ್ಟಾಗೇ ಇದೆ. ನಮಗೆ ಗೊತ್ತಾಗಲ್ಲ ಜನರಲಿ, ನನಗೂ ಗೊತ್ತಾಗಿರಲಿಲ್ಲ ಸಿನ್ಸ್ ಐ ಆಮ್ ವೇರಿಂಗ್ ಸ್ಪೆಕ್ಟಿಕಲ್ಸ್ ಫ್ರಮ್ ಲಾಸ್ಟ್ 15 years. ಬಟ್ ಇಯರ್ಲಿ ಒನ್ಸ್ ಡಾಕ್ಟರ್ ಚೆಕಪ್ಗೆ ಅದಕ್ಕೆಲ್ಲ ಹೋಗಿದ್ದಂತೂ ಇಲ್ಲವೇ ಇಲ್ಲ. ಸೊ ಬರೀ ಸ್ಪೆಕ್ಸ್ ಅಂಗಡಿಗೆ ಹೋದು ಪವರ್ ಸೇಮ್ ಇದೆಯಾ ಅಥವಾ ಇನ್ಕ್ರೀಸ್ ಆಗಿದೆಯಾ ಅಂತ ನಾನೇ ಆ್ಯಸ್ ಇಫ್ ಇದು ಮಾಡ್ಕೊಂಬಿಟ್ಟು ಸ್ಪೆಕ್ಸ್ನ ಹಾಕೋಬಿಡೋದು. ದಿಸ್ ಇಸ್ ವಾಟ್ ಐ ವಾಸ್ ಡೂಯಿಂಗ್ ಆಲ್ ದೀಸ್ ವೈಲ್. ಸೊ ಟುಡೇ ಡಾಕ್ಟರ್ ನೋಡ್ಬಿಟ್ಟು ಫುಲ್ ಬೈದರು, ದಿಸ್ ಇಸ್ ವೆರಿ ಬ್ಯಾಡ್ ಆ್ಯಕ್ಚುಲಿ, ನೀವು ಇದು ಕಂಟಿನ್ಯೂ ಆದರೆ ಇನ್ ಫ್ಯೂಚರ್ there's a loss
ಐಸೈಟ್ ಲಾಸ್ ಆಗೋ ಚಾನ್ಸಸ್ಸು ತುಂಬ ಇದೆ ಅಂತ ಹೇಳ್ಬಿಟ್ರು. ಐ ವಾಸ್ ಲೈಕ್, ಓ ಮೈ ಗಾಡ್, ನೀವಾಗಲೂ ಲೇಸರ್ ಸರ್ಜರಿ ಮಾಡಿಸ್ಕೋಬೋದು, ಬಟ್ ಸ್ಟಿಲ್ ಇಟ್ ವಿಲ್ ನಾಟ್ ಬಿ ಲೈಕ್ ದ್ಯಾಟ್ ಎಫೆಕ್ಟಿವ್ ಅಂತ ಹೇಳಿದ್ರು. ಐ ಗಾಟ್ ಸೋ 10 ಸ್ಪೆಕ್ಸ್ ಹಾಕೊಳೋ ಎಲ್ಲರೂ ಪ್ಲೀಸ್ ಗೋ ಆ್ಯಂಡ್ ಗೆಟ್ ಯುವರ್ ಐ ಚೆಕಪ್ ಡನ್. ಸೊ ಇಯರ್ಲಿ 6 ಮಂತ್ಸ್ ಒನ್ಸ್ ನೀವು ಫ್ರೀ ಇದ್ದಾಗ ದಯವಿಟ್ಟು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಇಲ್ಲ ಅಂದರೆ ನಂತರ ಲೇಟ್ ಆಗೋದು ಬೇಡ. ಸೊ ಹಾಗಾಗಿ ಸೊ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ, ಅಟ್ಲೀಸ್ಟ್ ರೈಟ್ ನೌ ಐ ಗಾಟ್ ರಿಯಲೈಸ್ಡ್. ಸೊ ನಾನು ಏನೋ ಚೆಕ್ ಮಾಡಿಸ್ಕೊಳಕ್ಕೆ ಹೋಗಿದ್ದು, ಫ್ಯಾಟ್ ಲಾಸ್ ಜರ್ನಿನ ಕ್ಲೀನಾಗಿ ಶುರು ಮಾಡಬೇಕು ಅಂತ ಹೋಗಿದ್ದು. ಬಟ್ ಫಾರ್ಚುನೇಟ್ಲಿ ಸರಿ, ನಾನು ಐನೂ ಚೆಕ್ ಮಾಡಿಸ್ಕೊಳೋಣ. ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಹ್ಯಾವ್ ಅ ಡಿಫೆಕ್ಟಿವ್ ಐ. ಪವರ್ನ ಕಮ್ಮಿ ಮಾಡ್ಕೋಬೋದಾ ಅಂತ ಕೇಳೋಕ್ಕೆ ಅಂತ ನಾನು ಹೋಗಿದ್ದೆ ಆ್ಯಕ್ಚುಲಿ. ಬಟ್ ಐ ಗಾಟ್ ಟು ನೋ ಮೈ ಐ ಇಸ್ ಗೆಟಿಂಗ್ ವೆರಿ ಸ್ಟ್ರೇನ್ಡ್ ಆ್ಯಂಡ್ ಇಟ್ ಈಸ್ ಕಮಿಂಗ್ ಕ್ಲೋಸ್ ಈ ಥರ ಇಟ್ ಇಸ್ ಜಸ್ಟ್ ಕಮಿಂಗ್ ಫಾರ್ವರ್ಡ್ ಬರ್ತಿದೆ ಅಂತ ದೇ ಜಸ್ಟ್ checked with some of the things and they told me. So ಹಾಗಾಗಿ next 14 days one more eye therapy nu ಇದೆ ನನಗೆ. So I'm gonna take this eye therapy as well. So one thing, why did I go to government Ayurvedic hospital? Because I'm a person who believe in food is God ನನಗೆ basically. So Ayurvedic is something which is treatable through ಗಿಡಮೂಲಿಕೆಗಳಿಂದ. ಸೊ ಹಾಗಾಗಿ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಸೊ ದಟ್ ಐ ಆಮ್ ಶೋರ್, ಬಿಕಾಸ್ ಈ ಮುಂಚೆ ನನ್ನ ಸಿಸ್ಟರ್ ಸಹ ಟ್ರೀಟ್ಮೆಂಟ್ ತಗೊಂಡಿದ್ರು ಆ್ಯಂಡ್ ಇಟ್ ಗಾಟ್ ವೆಲ್. ಸೊ ಓವರ್ ಸರ್ಟನ್ ಪೀರಿಯಡ್ ಶಿ ಟುಕ್ ಅ ಟ್ರೀಟ್ಮೆಂಟ್ ಫಾರ್ ಹರ್ ಹೆಲ್ತ್ ಕಂಡೀಷನ್. ವಿತ್ ಅ ಪೀರಿಯಡ್ ಎಲ್ಲನೂ ಸರಿ ಹೋಗಿ ಶಿ ಬಿಕೇಮ್ ಗುಡ್. ಸೊ ದ್ಯಾಟ್ ಈಸ್ ವೈ ಐ ಫರ್ಮ್ಲಿ ಬಿಲೀವ್, ಮುಂಚೆಯಿಂದನೂ ಅಷ್ಟೇ, ಗಿಡಮೂಲಿಕೆಗಳ ಯಾವುದೇ ಟ್ರೀಟ್ಮೆಂಟ್ ಆದರೂ ಅಷ್ಟೇ, ಇಟ್ ಈಸ್ ಸ್ಲೋ, but it will give you guys results. You have to just trust the process and just surrender yourself. So that is why, so first Bastri Kriye, nanna internal body cleansing Kriye for 8 days I'll be doing. After that I'll be going for my eye therapy. So this 8 days, so whatever I'll be taking Bastri alla, so aga I'm not allowed to do heavy exercises, not allowed to take proteins, all these conditions ide. So so ಈ ವಾರದಲ್ಲಿ ಬರೀ 2 ದಿವಸ, ಬಟ್ ವಾಟ್ ಟು ಡೂ. ಸೊ ಯಾ, ದಿಸ್ ಇಸ್ ಇಂಪಾರ್ಟೆಂಟ್. ಐ ಥಿಂಕ್ ಫಿಕ್ಸಿಂಗ್ something internally, then putting in something inside our body gonna help us. So everybody, whoever want to start their weight loss journey athwa fat loss journey, athwa they want to get in track with their health, andre ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೆಸ್ಟ್ಗಳು ರನ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿ ಬ್ಲಡ್ ಥ್ರೂ ಏನೇನೆಲ್ಲ ಡೆಫಿಷಿಯನ್ಸಿ ಇದೆ ಅದು ಟೆಸ್ಟ್ ಥ್ರೂ ರನ್ ಮಾಡ್ಕೋಬೇಕು. ನೆಕ್ಸ್ಟ್ ಇಸ್ ಕ್ಲೆನ್ಸಿಂಗ್. ಸೊ ಇಷ್ಟು ವರ್ಷ ಹಾಕ್ಕೊಂಡಿರೋದನ್ನೆಲ್ಲ ವಿ ಹ್ಯಾವ್ ಟು ಜಸ್ಟ್ ಕ್ಲೆನ್ಸ್ ಇಟ್ ಔಟ್, ಸೊ ದ್ಯಾಟ್ ವಾಟ್ ಎವರ್ ವಿ ಆರ್ ಪುಟಿಂಗ್ ಇನ್ಸೈಡ್ ಅದು ನಮಗೆ ಬೆನಿಫಿಟ್ ಕೊಡುತ್ತೆ. ಸೊ ದಟ್ ಇಸ್ ವೈ ಇಟ್ ಇಸ್ ಫಾರ್ಮೋಸ್ಟ್ ವೆರಿ ಇಂಪಾರ್ಟೆಂಟ್. ಸೊ ಐಮ್ ಫಾರ್ಚುನೇಟ್ ಇನಫ್, ಅಟ್ಲೀಸ್ಟ್ 1 month ಆದಮೇಲೆ ಐ ರಿಯಲೈಸ್ ಸಮಥಿಂಗ್. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಥ್ರೂ ದಿಸ್ ಥಿಂಗ್. So I'll be updating my updates once after I finish my treatment. So treatment na results ಏನಿದೆ ಅಂತ ನಾನು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ಬಟ್ ಬಿಫೋರ್ ಎನಿಥಿಂಗ್, ಹೆಲ್ತ್ ಇಸ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್. ಯು ಆರ್ ಇಂಪಾರ್ಟೆಂಟ್. ಸೊ ಎಸ್, ಸೊ ಇವತ್ತಿನ ಊಟ ನಂದಿದಾಗಿತ್ತು. ಬೆಳಗ್ಗೆ ಪ್ರೋಟೀನ್ ಶೇಕ್ ಕೊಡಿದೆ, 1 ಚಪಾತಿ, ಇಷ್ಟು ಸೊಪ್ಪು ಪಲ್ಯ ತಿಂದಿದ್ದೆ. That was my first breakfast. Afternoon, I did not take anything. So evening, a little coffee and half bun tindide. That's it. So ನಾಳೆಯಿಂದ I have to be on like ಖಾರ ಕಮ್ಮಿ, ಸಾಲ್ಟ್ ಕಮ್ಮಿ, ಆಲ್ ದೀಸ್ ಥಿಂಗ್ಸ್ ಕಮ್ಮಿ ಇರೋಂಥ ಡಯಟಲ್ಲಿ ನಾನು ಇರಬೇಕು ಫಾರ್ ನೆಕ್ಸ್ಟ್ ಫ್ಯೂ ಡೇಸ್. ನೋ ಆಯಿಲ್ ಫುಡ್ಸ್, ನೋ ಜಂಕ್ ಫುಡ್ಸ್, ನೋ ಹೆವಿ ಫುಡ್ಸ್ ವಿಚ್ ಇಸ್ ಹಾರ್ಡ್ ಫಾರ್ ಡೈಜೆಷನ್. ಸೊ ಮೋಸ್ಟ್ ಪ್ರಾಬಬ್ಲಿ ಕಿಚಡಿ ಅಥವಾ ರಾಗಿ ಗಂಜಿನ ಸಜೆಸ್ಟ್ ಮಾಡಿದ್ದಾರೆ. ಈ 2 ಥಿಂಗ್ಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಲೈಟ್ ಆನ್ ಯೋರ್ ಬಾಡಿ. ಸೊ ಹಾಗಾಗಿ ಅದನ್ನು ಮೋಸ್ಟ್ ಪ್ರಾಬಬ್ಲಿ ನಾನು ತಗೋತೀನಿ. ಸೊ I'll tell you guys my next update in next Thursday Let's Talk session ali. So I'll be going through so many things. So definitely I'll tell you what had happened and what results I have got. You must concentrate on your body. I must work on myself and be in a good path, be a good individual and be happy. So this is something will give me immense happiness, because I'm working on my body and working on my mindset, working to be in a good path.
next next 1 month I'll be on a strict diet. So ಹಾಗಾಗಿ ಇವತ್ತು I'm going to Ishanya, unlimited buffet ಇದೆ ಅಲ್ಲಿ. So I'll eat and come off, and tonight onwards I'm starting my medication. So as I said, basti kriye ಆದ್ಮೇಲೆ I'll be starting my eye therapy. But before that, doctor said you can start your medication. So they have given me n number of things. I'll just show you guys ಏನೆಲ್ಲ ಇದೆ ಅಂತ. So I'll be starting eye drops three times a day. ಮತ್ತೆ ಒಂದಷ್ಟು ಪುಡಿಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಊಟ ಆದಮೇಲೆ ತಿನ್ನಬೇಕಿದೆ. ಮತ್ತೆ ಊಟಕ್ಕೆ ಮುಂಚೆ ಸರ್ಟೆನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಹಾಕೋಬೇಕು ಬೆಳಿಗ್ಗೆ ರಾತ್ರಿ. ಸೊ ವೆನೆವರ್ ಯು ಆರ್ ಇನ್ ಆಯುರ್ವೇದಿಕ್ ಟ್ರೀಟ್ಮೆಂಟ್, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ವಾಟ್ ಈಸ್ ಗೆಟಿಂಗ್ ಇನ್ಸೈಡ್, ಬಿಕಾಸ್ ನಾವು ಏನು ತಿಂತೀವಲ್ವಾ, ಸೊ ಅದು ತುಂಬ ಹೆಲ್ಪ್ ಮಾಡುತ್ತೆ ವಾಟ್ ಎವರ್ ಮೆಡಿಕೇಶನ್ಸ್ ನಮಗೆ ಕೊಟ್ಟಿರ್ತಾರಲ್ಲ ಅದು ವರ್ಕ್ ಮಾಡಲಿಕ್ಕೆ. ಸೊ ನಾವೇನಾದರೂ ಆಯುರ್ವೇದಿಕ್ ಮೆಡಿಕೇಶನಲ್ಲಿ ಇದ್ದು ಆಯಿಲಿ ಐಟಮ್ಸ್ ಅಥವಾ ಜಂಕ್ ಫುಡ್ ಅಥವಾ ಅದು ಇದು ತಿನ್ಬಿಟ್ರೆ ಆ ಮೆಡಿಕೇಶನ್ ಸರಿ ಕೆಲಸ ಮಾಡಲ್ಲ. ಸೊ ಆ ಮೆಡಿಸಿನ್ಸ್ ಎಲ್ಲ ಸರಿ ಕೆಲಸ ಮಾಡಬೇಕಂದ್ರೆ ಸೊ ಯು ಹ್ಯಾವ್ ಟು ಈಟ್ ವಿತ್ ವೆರಿ ಲೆಸ್ ಸಾಲ್ಟ್, ಲೆಸ್ ಸ್ಪೈಸಿ, ಆ ಥರ. ಯೂಶಲಿ ವಿ ಕಾಲ್ ಇಟ್ ಆಸ್ ಪಥ್ಯೆ ಅಂತ ಹೇಳ್ತಾರೆ. ಸೊ ಎಸ್, ಐಮ್ ಗೋನಾ ಡೂ ಇಟ್. ಸೊ ವಾಟ್ ಎವರ್ ಇಟ್ ಈಸ್, ಐ ಹ್ಯಾವ್ ಟು ಡೂ ಇಟ್. ಐ ಹ್ಯಾವ್ ಟು ಗೆಟ್ ವೆಲ್ ಇನ್ ಮೈ ಲೈಫ್. ಸೊ ಐ ಶುಡ್ ಡೂ ಥಿಂಗ್ಸ್. ಐ ಶೋ ಯು ಗೈಸ್ ಆಲ್ ದ ಟ್ಯಾಬ್ಲೆಟ್ಸ್. ನೋಡಿ, ಇದಿಷ್ಟು ಸಾಮಗ್ರಿಗಳು ನನ್ನ ಐ ರಿಲೇಟೆಡ್ ಟ್ರೀಟ್ಮೆಂಟ್ಗೋಸ್ಕರನೇ ಡಿಸೈನ್ ಮಾಡಿರೋ ಸಾಮಗ್ರಿಗಳು. ಈ 4 ಬಾಕ್ಸಲ್ಲಿರೋ ಪೌಡರ್ಸ್ನ ಈಕ್ವಲ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿಕೊಂಡು ಊಟ ಆದಮೇಲೆ ತಿನ್ನಬೇಕು. ಈ ಐ ಡ್ರಾಪ್ ನನ್ನ ಕಣ್ಣಿಗೆ. ಈ 2 ಫಸ್ಟ್ ಇನಿಷಿಯಲ್ ಟ್ರೀಟ್ಮೆಂಟ್ ಅದಕ್ಕೋಸ್ಕರ. ಈ ಟ್ಯಾಬ್ಲೆಟ್ ಊಟಕ್ಕೆ ಮುಂಚೆ ತಿನ್ಕೋಬೇಕು. ಸೊ ಯು ಕುಡ್ ಸಿ ದೀಸ್ ಆಲ್ ಆರ್ ದ ಥಿಂಗ್ಸ್ ವಿಚ್ ಆರ್ ಲೈಕ್ ರಿಟನ್. ಸೊ 2 kinds ಆಫ್ ಟ್ರೀಟ್ಮೆಂಟ್ ಇರುತ್ತೆ, 7 days. ಸೊ ಫಸ್ಟ್ ಟ್ರೀಟ್ಮೆಂಟ್ ಇವೆರಡರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ನನ್ನ ವೆಯ್ಟ್ ಲಾಸಿಗೆ ಮಾಡಿರ್ತಕ್ಕಂಥ ಇದು. ಸೊ ಲೇಖನ ಬಸ್ತಿ ಈಸ್ ವಾಟ್ ಐಲ್ ಬಿ ಗೋಯಿಂಗ್ ಥ್ರೂ. ಸೊ ದಿಸ್ ಇಸ್ ದ ಟ್ಯಾಬ್ಲೆಟ್ ವಿಚ್ ಇಸ್ ಗಿವನ್ ಟು ಮೀ. ದಿಸ್ ಶುಡ್ ಬಿ ಈಟನ್ ಆಫ್ಟರ್ ಫುಡ್. ಸೊ ಫಸ್ಟ್ ಐಲ್ ಬಿ ಡೂಯಿಂಗ್ ಬಸ್ತ್ರಿ ಕ್ರಿಯೆ. ಈ ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೋತೀನಿ. ಅದಾದಮೇಲೆ ಬಸ್ತ್ರಿ ಕ್ರಿಯೆ 8 days ಇರುತ್ತೆ. ಸೊ 8 days ಮಂಡೆಯಿಂದ ಸ್ಟಾರ್ಟು. 8 days ಆದ ನಂತರ ಸೊ ಲಸಿಕೆ is my first this thing. So I'll be doing that thing. ಲಸಿಕೆ only ಅಲ್ವಾ? Yeah. So yep. So that is it. So let me do everything properly to my health, to rectify my health. ನಮ್ಮಮ್ಮ ನಾನಿವತ್ತು ಹಾಸ್ಪಿಟಲ್ಗೆ ಹೋಗಿದ್ದನ್ನ ನೋಡಿ ಫುಲ್ ಖುಷಿ ಪಟ್ಬಿಟ್ರು. ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂತ. ಏನಮ್ಮ, ಏನು ಫೀಲ್ ಆಯ್ತು ನಿಂಗೆ? ಚೆನ್ನಾಗಿದೆ. ನಾನು ಈ ಥರ ನನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊತಾ ಇರೋದು ಹೆಂಗಿದೆ? ನೀನೇನು ಮಾಡಲ್ಲ ಅಲ್ವಾ? ಅದಕ್ಕೆ ನಾನೇ ಮಾಡ್ಕೊತಾ ಇದ್ದೀನಿ. ಸೊ ಯಾ, ದಟ್ ಇಸ್ ಇಟ್ ಗೈಸ್. ಈ ಎಲ್ಲ ಕ್ರಿಯೆಗಳನ್ನ ಮುಗಿಸೋಷ್ಟರಲ್ಲಿ 1 month ಆಗೋಗುತ್ತೆ. 8 days ಬಸ್ತ್ರಿ ಕ್ರಿಯೆ, 14 ದಿನ ಕಣ್ಣಿನ ಟ್ರೀಟ್ಮೆಂಟ್. ಸೊ ಎಲ್ಲರಿಗೂ ಎಲ್ಲ ಡಿಫಿಷಿಯನ್ಸಿ ಇರುತ್ತೆ, ಬಟ್ ಆದರೆ ಗೊತ್ತಾದ್ಮೇಲೆ ಅದನ್ನು ರೆಕ್ಟಿಫೈ ಮಾಡ್ಕೊಂಡೆ ಹಂಗೆ ಇರೋಕ್ಕಂತೂ ಆಗಲ್ವಲ್ಲ. ಸೊ ಹಾಗಾಗಿ ನನ್ನ ತಂಗಿನೂ ಆ್ಯಕ್ಚುಲಿ ಸ್ಪೆಕ್ಸ್ ಹಾಕೋದಾಳೆ. ನಾನು ಆಲ್ರೆಡಿ ಅವಳಿಗೆ ಕಾಲ್ ಮಾಡಿ ಹೇಳಿದ್ದೀನಿ, ನಾಳೆ ನೀನು ಹೋಗು ಕೇಳ್ಕೊಂಡು ಬಾ ಏನು ಹೇಳ್ತಾರೆ ಅಂತ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಜಾಸ್ತಿ ಇನ್ಸ್ಟಾಗ್ರಾಮು, ಲ್ಯಾಪ್ಟಾಪು, ಟಿ ವಿ ಇದೆಲ್ಲ ನೋಡೋದ್ರಿಂದ ಆಲ್ರೆಡಿ ಡಿಫಿಷಿಯನ್ಸಿ ಇರೋ ಅಂಥ ಕಣ್ಗಳು ಏನಾಗುತ್ತೆ, ರಾತ್ರಿ ಎಲ್ಲ ಕುತ್ಕೊಂಡು ಸ್ಕ್ರೋಲ್ ಮಾಡೋದು ನೋಡಿ, ದಿನಕ್ಕೆ 3 ಪಿಕ್ಚರು. ಸೊ ಇದೆಲ್ಲ ಮಾಡಿ ಆಲ್ರೆಡಿ ನಾವು ಡಿಫೆಕ್ಟಿವ್ ಐಸ್ ಇರೋರು. ಸೊ ಡಿಫೆಕ್ಟಿವ್ ಐಸ್ ಇರೋರು ಇಷ್ಟೆಲ್ಲ ಮಾಡಿದ್ರೆ ಇನ್ನೇನಾಗುತ್ತೆ? ಸೊ ನನಗಂತೂ ತುಂಬಾ ಬೇಜಾರಾಯಿತು. ಸೊ ಹಾಗಾಗಿ ಶುಡ್ ಆಸ್ಕ್ ಡಾಕ್ಟರ್ಸ್ ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅಂತ. ತಗೊಂಡು ಮತ್ತು ಐ ಎಕ್ಸಸೈಸಸ್ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಮಾಡಿ ರೆಕ್ಟಿಫೈ ಮಾಡ್ಕೋಬೇಕು. ಸೊ ಎಸ್, ಇನ್ನೂ ಎಷ್ಟೊಂದು ದಿವಸ ನಮ್ಮ ಐಸ್ ನಮಗೆ ಇದು ಹೆಲ್ಪ್ ಮಾಡಬೇಕಲ್ವಾ. ಸೊ ಹಾಗಾಗಿ ವಿ ಹ್ಯಾವ್ ಟು ಕೇರ್ ಅಬೌಟ್ ಆರ್ ಬಾಡಿ ಪಾರ್ಟ್ಸ್. ಸೊ ಮಸ್ಟ್ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಇಟ್ ಇಸ್ foremost important thing and aspect of your life. I hope
ಏನೂ ಡಿಫಿಷಿಯನ್ಸಿನೇ ಇಲ್ಲ ಅಂತ ನಾವೆಲ್ಲ ಮೆರ್ಕೊಂಡಿರ್ತೀವಿ. ಏನಂದ್ರೆ ಅದನ್ನ ಸಿಕ್ಕಿದ್ ಪಕ್ಕಿದನ್ನ ತಿನ್ಕೊಂಡು ಹೊಟ್ಟೆಗೆ ಹಾಕೊಂಡು ಸೊ ಹಾ ಎಷ್ಟೊಂದು ದಿನಕ್ಕೆ 4 ಫಿಲ್ಮ್ಸ್ ಫ್ರೀ ಇದ್ದಾಗ ನೋಡ್ಕೊಂಡು ಸೊ ಇಟ್ ಈಸ್ ಆಲ್ ಬ್ಯಾಡ್ ಥಿಂಗ್ಸ್ ರೈಟ್. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫಾಲೋಯಿಂಗ್ ಗುಡ್ ಥಿಂಗ್ಸ್ ವಿಚ್ ಇಸ್ ಗುಡ್ ಫಾರ್ our body and good for our mindset. Stop scrolling and start taking actions in your life. Thank you guys. See you on next Thursday. Bye.